ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಗುರುಪ್ರಸಾದ್. ಸುಮಾರು ಒಂದೂವರೆ ತಿಂಗಳಾದ ಮೇಲೆ ಮತ್ತೊಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ಒಂದು ಕೊಟ್ಟಿಗೆನ ಮಾಡೋದು, ಹಸು ತರೋದು, ಅದನ್ನು ನೋಡ್ಕೊಳ್ಳುವಂಥದ್ದು. ಈ ಮಧ್ಯದಲ್ಲಿ ನನಗೆ ಯಾವುದೋ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತಿಂದ ಇನ್ಮೇಲೆ ಪ್ರತಿನಿತ್ಯ ಹಸುಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಶುಂಠಿ ಬೆಳೆಯೋದ್ರ ಬಗ್ಗೆ, ಹಸುಗಳಿಗೆ ಯಾವ್ಯಾವ ರೀತಿ ಮೇವು ಕೊಡಬೇಕು, ತಿಂಡಿಗಳನ್ನು ಕೊಡಬೇಕು, ಅದ್ರ ಕರುಗಳನ್ನು ಹೇಗೆ ನೋಡ್ಕೋಬೇಕು, ಹಸು ಕರು ಹಾಕಿದಾಗ ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಥರ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆನೂ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಬೇಸಿಕಲಿ ನಾನು 27 ಕಾಲು 8 21 ಒಂದು ಡೈಮೆನ್ಷನಲ್ಲಿ ಕೊಟ್ಟಿಗೆನ ಮಾಡಿದ್ದೀನಿ. ಸೊ ಬೇಸಿಕಲಿ ಇವಾಗ ಒಂದು 5ರಿಂದ 6 ಹಸುಗಳು, 1 2 3 ಕರು ಕಟ್ಟುವಷ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಫುಲ್ ಗೋಡೆನ ಎತ್ತಿಸಿಲ್ಲ, ಯಾಕಂದರೆ ಕೊಡಕೆಯಲ್ಲಿ ಗಾಳಿ ಆಡ್ತಾ ಇದ್ದರೆ ಅದನ್ನು ಹಾಗೆ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿ ಸೊಳ್ಳ ನೊಣಗಳು ಹಾಗೆ ಅದೊಂದು ಸ್ಮೆಲ್ ಕೂಡ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಇಲ್ಲಿ ಕಟ್ಟಿದ್ದೀನಿ. ಇಲ್ಲಿ 2 ಕರುಗಳಿದೆ. ಇದು ಯಾವ ಹಸುಗಳು ಯಾವ ಕರು ಅನ್ನೋದನ್ನು ನಾನು ಅದ್ರ ಬಗ್ಗೆ ಪೂರ್ತಿ ಒಂದು ಡೀಟೇಲ್ಸ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ನನ್ನ ಚಾನಲ್ ನಾವು ಹೊಸದಾಗಿ ನೋಡ್ತಾ ಇರೋರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಲ್ಲಿ ನಾನು ಒಂದು 4 ಅಡಿ 5 ಅಡಿ ಗೋಡೆನ ಎತ್ಕೊಂಡು ಇನ್ನು ಮೇಲ್ಗಡೆಗೆಲ್ಲ ಕಬ್ಬಣದ ರಾಡನ್ನು ಕೊಡಿಸಿ ಮೆಷನ್ನು ಕೊಡಿಸಿದ್ದೀನಿ. ಸೊ ಈ ಪ್ಲೇಸ್ ಬಂದುಬಿಟ್ಟು ನಾನಿಲ್ಲಿ ಹಸುದು ತಿಂಡಿ ಮತ್ತು ಶೈಲೇಜ್ನೆಲ್ಲ ಇಡೋದಕ್ಕೋಸ್ಕರ ಇಲ್ಲಿ ಜಾಗ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಸೈಡು ಸೊ ಇವಾಗ ಇಲ್ಲಿ ಶುಂಠಿನ ಹೆಜ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀವಿ, ಒಂದು 2.5 ಚೀಲ 3 ಚೀಲದಷ್ಟು ಅಷ್ಟೇ. ಸೊ ಇಲ್ಲಿ ನಾನು ಇದಕ್ಕೇ ಕಂಪ್ಲೀಟಾಗಿ ಕೊಟ್ಟಿಗೆ ತೊಳೆಯೋದಕ್ಕಾಗಲಿ, ಅದಕ್ಕೆ ಹಸುಗಳಿಗೆ ನೀರು ಕೊಡೋದಕ್ಕೆ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ದಿನ ಬೆಳಿಗ್ಗೆ ಪ್ರತಿನಿತ್ಯ ಅದ್ರ ಕೆಲಸ ಇರೋದ್ರಿಂದ ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡಿಕೊಂಡ್ರೆ ನಮಗೆ ಯಾವ ಕೆಲಸನೂ ಕೂಡ ಬೇಜಾರಾಗಬಾರ್ದು ಅನ್ನೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಹಾಗೆ ಒಂದು ಸಣ್ಣದಾಗಿ ಒಂದು ಸ್ನಾನದ ಮನೆ, ಹಾಗೆ ಅಟ್ಯಾಚ್ ಟಾಯ್ಲೆಟ್ನೂ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಇದು ನಾವಿರೋದಕ್ಕೆ, ನಾನು ನನ್ನ ಹೆಂಡತಿ ಹಾಗೆ ನನ್ನೊಂದು ಮಗಳು ಇರೋದಕ್ಕೆ ಒಂದು ಸಣ್ಣದಾದ ಮನೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ಮನೆ ಅಂತಂದರೆ ಒಂದು ರೂಮ್ ಥರ, ಅದರಲ್ಲೇ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಕಿಚನ್ನ ಮಾಡ್ಕೊಂಡಿದ್ದೀನಿ. ಕಿಚನ್ನು ಜಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಒಂದು ಸೈಡಲ್ಲಿ 1 2 3 ಸ್ಲ್ಯಾಬ್ಗಳನ್ನ ಇಟ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಈ ಕಡೆ ಸೈಡ್ಗೆ ಒಂದು ದಿವಾನ್ ಕಾಟು, ಒಂದು ಬೀರ್ನ ಇಟ್ಕೊಂಡಿದ್ದೀನಿ, ನಾನು ಕಬೋರ್ಡ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ನಾವು ಇರೋದಕ್ಕೆ, ಮಲಗೋದಕ್ಕೆ, ತಿಂಡಿ ಮಾಡ್ಕೊಳ್ಳೋದಕ್ಕೆ, ಅಡುಗೆ ಊಟ ಮಾಡ್ಕೊಳ್ಳೋದಕ್ಕೆ. ಇನ್ನು ಮನೆ ವರಾಂಡದಲ್ಲಿ ಮುಂದುಗಡೆ ತುಂಬಾ ಜಾಗನ ಕೊಟ್ಟಿದ್ದೀನಿ. ಒಂದು 15 ಅಡಿಗೆ ಶೀಟ್ನ ಇಳಿಸಿ ತಂಪಾಗಿರುವಾಗ ಮಾಡ್ಕೊಂಡಿದ್ದೀನಿ. ಸುತ್ತಮುತ್ತ ಯಾವುದೂ ಮನೆಗಳಿಲ್ಲ, ಹೊಲದ ಹತ್ರ ಇರೋ ಮನೆ, ತುಂಬ ಚೆನ್ನಾಗಿ ಗಾಳಿ ಇಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಟೋಟಲಾಗಿ ನನಗೆ ಇಷ್ಟು, ಇಲ್ಲಿ ಮುಂದ್ಗಡೆ 2 ಬೆಡ್ಡಿಂಗು, ಎಲೆಕ್ಟ್ರಿಷನ್ನು, ಪ್ಲಂಬರು, ಕೊಟ್ಟಿಗೆ ಕೆಲಸ, ಮನೆಗಿರೋದಕ್ಕೆ ಅಟ್ಯಾಚ್ ಬಾತ್ರೂಮು ಎಲ್ಲ ಮಾಡ್ಕೊಳ್ಳೋದಕ್ಕೂ ಹೆಚ್ಚು ಕಡಿಮೆ ಒಂದು 5.25 ರಿಂದ 6 ಲಕ್ಷ ರೂಪಾಯಿ ಟೋಟಲಾಗಿ ಕೆಲಸ ಆಗಿದೆ. ಇದು ನಮ್ಮದೊಂದು 20 ಗುಂಟೆ ಇರೋವಂಥ ಜಮೀನು. ಇದರಲ್ಲಿ ಒಂದು 25 ತೆಂಗಿನ ಗಿಡಗಳನ್ನ ಹಾಕಿದ್ವಿ. ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಇದಕ್ಕೂ ಕೂಡ ಒಂದು ಸಪ್ರೇಟ್ ಆದ ವಿಡಿಯೋ ಮಾಡಿ ತೆಂಗಿನ ಮರಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ಸಾಗಿ ತಿಳಿಸ್ತೀನಿ. ಇಲ್ಲಿ ನಾವು ಪಾತ್ರೆ ತೊಳೆದಿದ್ದು, ಬಟ್ಟೆ ತೊಳೆದಿದ್ದು ನೀರೆಲ್ಲನೂ ತೆಂಗಿನ ಗಿಡಕ್ಕೆ ಹೋಗೋ ಥರ ಮಾಡಿದ್ದೀನಿ. ಸೊ ಇಷ್ಟು ನನ್ನ ಕೊಟ್ಟಿಗೆಯ ಒಂದು ಡೀಟೇಲ್ಸು ವೀಕ್ಷಕರೇ. ಸೊ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ. ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ, ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ, ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನೈಸರ್ಗಿಕವಾಗಿ ತರಕಾರಿಗಳನ್ನ ಬೆಳೆಯೋದಾಗಲಿ, ಶುಂಠಿನ ಬೆಳೆಯೋದಾಗಲಿ, ಅಥವಾ ತೆಂಗಿನ ಗಿಡನ ಯಾವ್ಯಾವ ರೀತಿ ಆರೈಕೆ ಮಾಡಬೇಕು, ಅಡಿಕೆ ಗಿಡ ಯಾವ ರೀತಿ ಆರೈಕೆ ಮಾಡಬೇಕು, ಈ ಒಂದು ಪ್ರತಿಯೊಂದು ವಿಚಾರನೂ ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಿಮಗೂ ಕೂಡ ಹೈನುಗಾರಿಕೆ ಅಥವಾ ನೈಸರ್ಗಿಕ ಕೃಷಿ ಬಗ್ಗೆ ಏನಾದರೂ ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ ರೆಡಿ ಇರುತ್ತೆ. ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ಈ ನನ್ನ ಚಾನಲ್ಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ನನ್ನ ಒಂದು ಮುಂದಿನ ವಿಡಿಯೋದಲ್ಲಿ ಹಸುಗಳ ಬಗ್ಗೆ, ಅಂದರೆ ನಾಟಿ ಹಸುಗಳನ್ನ ನಾನಿಲ್ಲಿ ಪೋಷಣೆ ಮಾಡೋಕ್ಕೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ನನ್ನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ವೀಕ್ಷಕರೇ. ಧನ್ಯವಾದಗಳು.